ಹಲೋ ಸ್ಟೂಡೆಂಟ್ಸ್, ದ್ವಿತೀಯ PUC ಪರೀಕ್ಷೆ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇರುವಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಪರೀಕ್ಷೆ ಬರೆದು ಚೆನ್ನಾಗಿ ಎಕ್ಸಾಮ್ ಬರೆದಿರುವಂತ ವಿದ್ಯಾರ್ಥಿಗಳು ನಾವೆಷ್ಟು ಪರ್ಸೆಂಟೇಜ್ ಬರುತ್ತೋ, ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕ್ಷಣಗಣನೆ ಮಾಡ್ತಾ ಕಾಯ್ತಾ ಇರ್ತಾರೆ. ಅದೇ ರೀತಿ ಎವರೇಜ್ ಆಗಿ ಬರ್ದಿರುವಂತವ್ರು ಎಲ್ಲ ಸಬ್ಜೆಕ್ಟ್ ನಾವು ಪಾಸ್ ಆದ್ರೆ ಸಾಕಪ್ಪ, ರಿಸಲ್ಟ್ ಎಲ್ಲ ಕ್ಲಿಯರ್ ಆದ್ರೆ ಸಾಕು ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಎಕ್ಸಾಮ್ ಸರಿಯಾಗಿ ಮಾಡದೇ ಇರುವಂತ ವಿದ್ಯಾರ್ಥಿಗಳು ಮತ್ತೆ ಅದೇ ಆತಂಕದಲ್ಲಿ ಯಾಕಾದ್ರೂ ರಿಸಲ್ಟ್ ಬರ್ಲತ್ತದೋ ಏನೋ, ಅಥವಾ ರಿಸಲ್ಟ್ ಒಳಗ್ ನಮ್ಗೆ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗ್ತಾವೇನೋ ಅನ್ನೋಂತ ಭಯದೊಳಗೆ ದಿನಗಳನ್ನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕಳೀತಾ ಇರ್ತಾರೆ. ಅದೇನೇ ಆಗಿದ್ರು ಕೂಡ ಪರೀಕ್ಷೆ ಬರ್ದಿರಿ ಅಂತಂದ್ಮೇಲೆ ರಿಸಲ್ಟ್ ಅನ್ನ ಫೇಸ್ ಮಾಡ್ಲೇಬೇಕು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಏನು ಅಂತಂದ್ರೆ ರಿಸಲ್ಟ್ ಅನ್ನ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೋಡ್ಬೇಕಾಗುತ್ತೆ. ನಿಮ್ಗ ಈ ರಿಸಲ್ಟ್ ಸೆಕೆಂಡ್ PUC ರಿಸಲ್ಟ್ ಇದೇ ಏಪ್ರಿಲ್ ಸೆಕೆಂಡ್ ವೀಕ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ PU ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಪ್ರಕಟಣೆ ಮಾಡ್ತಾ ಇದಾರೆ. ಈ ಒಂದು ಸೆಕೆಂಡ್ ವೀಕು 7 ಅಥವಾ 8 ಡೇಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಅದನ್ನ ನೀವು ಯಾವ ರೀತಿ ನೋಡ್ಕೋಬಹುದು ರಿಸಲ್ಟ್ ಅಂತಂದ್ರೆ ಅದರೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅದ್ರೊಳಗೆ ನೀವೇನು ಅಂದ್ರೆ krresults.nic.in ಅನ್ನೋಂತ ವೆಬ್ಸೈಟ್ ಲಾಗಿನ್ ಆಗಿ ಅಲ್ಲಿ ಸ್ಟೂಡೆಂಟ್ಸ್ ನಿಮ್ದು ರಿಜಿಸ್ಟರ್ ನಂಬರು ಮತ್ತು ನಿಮ್ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ನೀವು ನೋಡ್ಬೋದು, ಅದನ್ನ ಪ್ರಿಂಟ್ ಕೂಡ ತೆಕ್ಕೋಬಹುದು ನೀವು. ಸೊ ನಿಮ್ಗೆ ರಿಸಲ್ಟ್ ಬರ್ತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ರಿಸಲ್ಟ್ ಬರ್ಲಿ, ಒಳ್ಳೆ ಪರ್ಸೆಂಟೇಜ್ ಬರ್ಲಿ, ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹಾರೈಸಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.